ಕ್ರೂರ ಸ್ವಭಾವದ ನಾಯಿಗಳನ್ನ ಸೆರೆ ಹಿಡಿದು ಅವುಗಳ ಸಂರಕ್ಷಣೆಗೆ ಜಿಬಿಎ ಮುಂದಾಗಿದೆ. ಸದ್ಯ ನಾಯಿಗಳ ವಾಸಸ್ಥಾನಕ್ಕೆ ಶೆಲ್ಟರ್ ನಿರ್ಮಾಣಕ್ಕೆ ಜಾಗದ ಹುಡುಕಾಟದಲ್ಲಿದೆ. ಮತ್ತೊಂದು ಕಡೆ ನಾಯಿ ಸಾಕಲು ಮಾಡಿರುವ ನಿಯಮಗಳಿಗೆ ಶ್ವಾನ ಪ್ರಿಯರು ಗರಂ ಆಗಿದ್ದಾರೆ. ಕ್ರೂರ ಸ್ವಭಾವದ ನಾಯಿಗಳ ಸೆರೆಗೆ ಮುಂದಾದ ಜಿಬಿಎ. ಶ್ವಾನಗಳ ಶೆಲ್ಟರ್ ನಿರ್ಮಾಣಕ್ಕೆ ಜಾಗದ ಹುಡುಕಾಟ. ಬೆಂಗಳೂರಲ್ಲಿ ಬೀದಿ ನಾಯಿಗಳ ಉಪಟಳ ದಿನೇ ದಿನೇ ಹೆಚ್ಚಾಗಿದ್ದು ಜನ ಓಡಾಡೋಕು ಭಯ ಪಡ್ತಿದ್ದಾರೆ. ಹೀಗಾಗಿ ಬೀದಿ ನಾಯಿಗಳ ಆಟೋಟೋಪಕ್ಕೆ ಬ್ರೇಕ್ ಹಾಕುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು. ಇದೀಗ ಕ್ರೂರ ಸ್ವಭಾವವುಳ್ಳ ನಾಯಿಗಳ ಸೆರೆಗೆ ಜಿಬಿಎ ಮುಂದಾಗಿದೆ. ಶ್ವಾನಗಳ ಶೆಲ್ಟರ್ ನಿರ್ಮಾಣಕ್ಕೆ ಜಾಗದ ಹುಡುಕಾಟದಲ್ಲಿದೆ. ಬೆಂಗಳೂರಲ್ಲಿ ಸುಮಾರು 2,30,000ಕ್ಕೂ ಅಧಿಕ ಬೀದಿ ನಾಯಿಗಳಿವೆ. ಅದರಲ್ಲಿ 2,500ಕ್ಕೂ ಹೆಚ್ಚು ಕ್ರೂರ ಸ್ವಭಾವವುಳ್ಳ ಬೀದಿ ನಾಯಿಗಳನ್ನ ಗುರುತು ಮಾಡಲಾಗಿದೆ. ಇವುಗಳನ್ನು ರಕ್ಷಿಸಿ ಅವುಗಳನ್ನು ಸಾಕುವ ಉದ್ದೇಶಕ್ಕಾಗಿ ಶೆಲ್ಟರ್ ನಿರ್ಮಾಣಕ್ಕೆ 5 ಪಾಲಿಕೆ ವ್ಯಾಪ್ತಿಯಲ್ಲೂ ಜಿಬಿಎ ಜಾಗ ಹುಡುಕಾಡ್ತಿದೆ. ಬಂಗೀಪುರ, ಬೆಟ್ಟಹಳ್ಳಿ ಹಾಗೂ ಮಹದೇವಪುರದಲ್ಲಿ ಜಾಗ ಗುರುತಿಸಲಾಗಿದೆ. 7 ಕೋಟಿ ವೆಚ್ಚದಲ್ಲಿ ಶೆಲ್ಟರ್ ನಿರ್ಮಾಣಕ್ಕೆ ಜಿಬಿಎ ಮುಂದಾಗಿದೆ. ಪ್ರತಿ ಶೆಲ್ಟರ್ಗಳಲ್ಲೂ ಸುಮಾರು 500ರಿಂದ 600 ಕ್ರೂರ ಬೀದಿ ನಾಯಿಗಳ ಸಂರಕ್ಷಣೆ ಮಾಡಲು ಪ್ರಾಣಿ ಕಾಯ್ದೆಯಡಿ ಜಿಬಿಎ ಪ್ಲಾನ್ ನಡೆಸಿದೆ. ಈ ನಾಯಿಗಳ ಉಪಚಾರವನ್ನ ಸಂಪೂರ್ಣವಾಗಿ ಜಿಬಿಎ ನೋಡಿಕೊಳ್ಳಲಿದೆ. ಅವುಗಳಿಗೆ ಬೇಕಾದ ಆಹಾರ, ರೇಬಿಸ್ ಇಂಜೆಕ್ಷನ್, ಸಂತಾನಹರಣ ಚಿಕಿತ್ಸೆ ಸೇರಿದಂತೆ ಪ್ರತಿಯೊಂದನ್ನು ಜಿಬಿಎ ನಿರ್ವಹಿಸಲಿದೆ. ಹೊರಮಾವು, ಬೆಂಗೀಪುರ ಮತ್ತು ದೊಡ್ಡ ಬೆಟ್ಟಹಳ್ಳಿ ಆ್ಯಂಡ್ ಮಿಟ್ಗನಹಳ್ಳಿ, ಪ್ಲಸ್ ಒನ್ ಮೋರ್ ಇನ್ ಇದು ಸೌತ್, ಒನ್ ಮೋರ್ ಇನ್ ವೆಸ್ಟ್ ಮಾಗಡಿ ರೋಡ್ನಲ್ಲಿ. ಸೊ 4 ಲೊಕೇಶನ್ಸ್ ವಿ ಹ್ಯಾವ್ ಐಡೆಂಟಿಫೈಡ್. 2,500 ನಾಯಿಗಳಿಗೆ ನಾವು ವ್ಯವಸ್ಥೆ ಮಾಡಬೇಕು ಆಸ್ ಪರ್ ಅವರ್ ಐಡೆಂಟಿಫಿಕೇಶನ್. ಜಿಬಿಎ ಸಾಕು ನಾಯಿಗಳಿಗೆ ಅಂತ ರೂಲ್ಸ್ ಮಾಡಿ ಬೀದಿ ನಾಯಿಗೆ ಮತ್ತೊಂದು ರೂಲ್ಸ್ ಮಾಡ್ತಿರೋದಕ್ಕೆ ಶ್ವಾನ ಪ್ರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆಯಲ್ಲಿ ಗರಿಷ್ಠ 3 ನಾಯಿಗಳನ್ನ ಮಾತ್ರ ಸಾಕಬೇಕು. 3ಕ್ಕಿಂತ ಹೆಚ್ಚು ಸಾಕು ನಾಯಿಗಳನ್ನ ಸಾಕಬೇಕು ಅಂದ್ರೆ ಲೈಸೆನ್ಸ್ ಪಡಿಬೇಕು ಅಂತ ಜಿಬಿಎ ಹೊಸ ಪ್ರಸ್ತಾವನೆ ಹೊರಡಿಸಿದೆ. ಆದರೆ ಬೀದಿ ನಾಯಿಗಳನ್ನ ಎಷ್ಟು ಬೇಕಾದರೂ ದತ್ತು ಪಡೆಯಬಹುದು. ಬೀದಿ ನಾಯಿಗಳ ದತ್ತು ಪಡೆಯಲು ಯಾವುದೇ ಮಿತಿ ಇಲ್ಲ ಅಂತ ಜಿಬಿಎ ಹೇಳಿದೆ. ಜಿಬಿಎ ಯಾಕೆ ಭೇದ ಭಾವ ಮಾಡ್ತಿದೆ ಅಂತ ಪ್ರಾಣಿ ಪ್ರಿಯರು ಕಿಡಿಕಾರಿದ್ದಾರೆ. ಈಗ ರೂಲ್ಸ್ ತಂದಿದ್ದಾರೆ, ಮನೆಯಲ್ಲಿ 3 ನಾಯಿ ಇಟ್ಕೊಬೇಕಂತೆ. ಹಂಗಾರೆ ಇಷ್ಟು ದಿನ ಸಾಕಿರೋದು ಏನು ಮಾಡಬೇಕು ನಾವು? ವಿಷಾಕ್ ಸಾಯಿಸ್ಬೇಕ? ನಿಮ್ಮಂಗೆ GPL BBMP ಅವರು ವಿಷ ಆಗ್ತಾ ಇದ್ದಾರಲ್ಲ, ನಾಯಿಗೆ ಇಂಜೆಕ್ಷನ್ ಆಗ್ತಿದ್ದಾರಲ್ಲ, ಆ ರೀತಿ ನಾವು ಸಾಯಿಸೋಕ್ಕಾಗುತ್ತಾ? ಬೀದಿ ನಾಯಿಗಳ ಉಪಟಳಕ್ಕೆ ಬ್ರೇಕ್ ಹಾಕಲು ಜಿಬಿಎ ಹೊಸ ಹೆಜ್ಜೆ ಇಡ್ತಿದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿದೆ ನೋಡಬೇಕಿದೆ. ಅರುಣ್ ಕುಮಾರ್ ಮತ್ತು ನಟರಾಜ್, TV9 ಬೆಂಗಳೂರು.